ಒಂದು ಫೇಮಸ್ಸು ಅಂದರೆ ಇಡೀ ಕರ್ನಾಟಕಕ್ಕೆ ನಡಗಿಸಂಥ ಒಂದು ಡೈಲಾಗ್ ಇದೆ. ಏನೋ ಕೂದಲಿರೋರೆಲ್ಲ ಗಂಡ್ಸಾಗಿರೆ, ಕರಡಿ ಎಲ್ಲರಿಗಿಂತ ದೊಡ್ಡ ಗಂಡಸು ಅಂತ. ಅದು ಮೋಸ್ಟ್ಲಿ ಸ್ಫೂರ್ತಿ ಆಗಾಗ ಏನೋ ಇವ್ರು ಗಡ್ಡ ನೋಡ್ಕೊಂಡೇ ಬರೆದಿರ್ತಾರೆ. ಆ್ಯಂಡ್ ಇವರು ಮಾಸ್ತಿ, ನಮ್ಮ ಕರ್ನಾಟಕದ ಆಸ್ತಿ. ಮೊದಲನೇದಾಗಿ ಚಿತ್ತಾರ ಸ್ಟಾರ್ ವಾಚ್ 2024 ಆಧಾರದ ಸ್ವಾಗತ ಸರ್. ಥ್ಯಾಂಕ್ ಯು. 15 ವರ್ಷ ಪೂರೈಸಿದೆ ಆ್ಯಂಡ್ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿಯಾಗುತ್ತೆ. ಚಿತ್ತಾರ ನಾನು ಯಾವಾಗಲೂ ಹೇಳೋದು, ಅದರದ್ದು ಒನ್ಲೈನ್ ಅನ್ನೋ ಥರ ಹೇಳಿದ್ರೆ, ಇದು ಮನೋರಂಜನೆಯ ಸತ್ವ, ಪತ್ರಿಕೋದ್ಯಮದ ತತ್ವ, ಕನ್ನಡದ ಮಹತ್ವ, ಇದೊಂದು ಪತ್ರಿಕೆ. ಸೊ ನಮಗೆ ಚಿತ್ತಾರ ಅಂದರೆ ಅದೊಂದು. ಯಾವುದೇ ಒಂದು ಸಿನಿ ಕಚೇರಿಗೆ ಹೋದರೆ ಒಂದು ಇದರಲ್ಲಿ ಟೇಬಲ್ ಮೇಲೆ, ಟೀಪಾಯ್ ಮೇಲೆ ಇರುತ್ತೆ. ಸೊ ನಾವು ಅದನ್ನು ಟೈಮ್ ಪಾಸ್ ಮಾಡಿಕೊಂಡು ಅದ್ರ ಜೊತೆಗೆ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬಂದವರು. ಚಿತ್ತಾರ ನಮಗೆ ಯಾವತ್ತಿಗೂ ಹೆಮ್ಮೆ. ಓಕೆ. ಆ್ಯಂಡ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನು ಸಾಕಷ್ಟು ತಾರಾ ಬಳಗ ಅವರಿದ್ದಾರೆ ಆ್ಯಂಡ್ ಸಾಕಷ್ಟು ಜನ ನಾಮಿನೀಸ್ ಇದ್ದಾರೆ, ಸಾಕಷ್ಟು ಸೆಲೆಬ್ರಿಟೀಸು, ಸಿನಿಮಾಗಳು ಎಲ್ಲ ಬರ್ತಾ ಇದೆ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ? ಯಾವಾಗಲೂ ಒಂದು ಪತ್ರಿಕೆ ಚಿತ್ರೋದ್ಯಮದ ಜೊತೆನೇ ಹೆಜ್ಜೆ ಆಗ್ತಾ ಪ್ರತಿಭೆಗಳಿಗೆ ಬೆಂತಟ್ತಾ ಸಾಗೋದಿದೆಯಲ್ಲ, ತಮ್ಮ ಜೊತೆಗೆ ಕರ್ಕೊಂಡು ಹೋಗೋದು, ಜೊತೆಗೆ ನಡೆಯೋದು, ಇದು ಈ ಪತ್ರಿಕೆಯ ಒಂದು ವಿಶಿಷ್ಟ. ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಜೊತೆಗಿದ್ದಾವೆ. ಬಣ್ಣ ಬಣ್ಣದ ಚಿತ್ತಾರಗಳನ್ನ ಬಿಡಿಸ್ಕೊಂಡು ಬಂದಿದೆ. ಮತ್ತು ಎಷ್ಟೋ ಪ್ರತಿಭೆಗಳು ಇವರಲ್ಲಿ ಬಂದು ನಂತರ ಬೆಳ್ಳಿತೆರೆಗೆ ಅಪ್ಪಳಿಸ್ತಾ ಇದ್ದಾರೆ. ಸೊ ಇದೊಂಥರ ವೇದಿಕೆನೇ ಆಗಿಬಿಟ್ಟಿದೆ. ಓಕೆ ಸರ್, ಎಲ್ಲರೂ ನೀವೆಲ್ಲೇ ಹೋದರೂ, ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ, ಯಾವುದೇ ವೇದಿಕೆ ಮೇಲೆ ಹತ್ತಿದ್ರು, ಎಲ್ಲರೂ ನಿಮಗೆ ಒಂದು ಡೈಲಾಗ್ ಹೇಳಿ ಅಂತ ಹೇಳ್ತಾರೆ. ಬಟ್ ನಾನು ನಿಮ್ಮ ಹತ್ರ ಡೈಲಾಗ್ ಹೇಳ್ಸಲ್ಲ ಸರ್. ಸೊ ನೀವು ಸುಮಾರು ಡೈಲಾಗಲ್ಲಿ ಬರ್ದಿದ್ದೀರಾ ಆ್ಯಂಡ್ ನೀವು ಎಷ್ಟು ಡೈಲಾಗ್ಸಲ್ಲಿ ಫೇಮಸ್ ಅಂತ ಕೊಟ್ಟು ನಿಮಗೆ ಚಿಕ್ಕದಾಗಿ ಬಂದು ಬೇರೆ ಒಂದು ಟಾಸ್ಕ್ ಕೊಡೋಣ ಅಂತ. ಸೊ ಸರ್, ನಿಮಗೆ 1 2 3 4 ಬರುತ್ತಲ್ವ ಸರ್? ಸೊ 1 to 10 ಹೇಳಿ ಸರ್, ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಫಾಸ್ಟಾಗಿ. 1 2 3 4 5 6 7 8 9 10. ಓಕೆ, ಇವಾಗ 10 to 1 ಉಲ್ಟಾ ಹೇಳಿ ಸರ್. 10 9 8 7 6 5 4 3 2 1. ಓಕೆ. ಸೊ ಇಂಗ್ಲೀಷ್ ಬಿಟ್ಟರೆ ಬೇರೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಸರ್? ಕನ್ನಡ. ಓಕೆ. ಸೊ ಇವಾಗ 1 ಇಂಗ್ಲೀಷಲ್ಲಿ, 2 ಕನ್ನಡದಲ್ಲಿ, 3 ಇಂಗ್ಲೀಷಲ್ಲಿ, 4 ಕನ್ನಡದಲ್ಲಿ, 10ವರೆಗೂ ಎಷ್ಟು ಫಾಸ್ಟಾಗಿ ಹೇಳ್ತೀರಾ ಅಂತ ನಿಮ್ಗೊಂದು ಚಿಕ್ಕದೊಂದು ಟೆಸ್ಟ್. ರೆಡಿನಾ ಸರ್? 3 ಪದದಲ್ಲಿ ಹೇಳ್ತೀನಿ. ಇಲ್ಲ 1 2 3 4 5 6 ಅಂತ 10ವರೆಗೂ ಫಾಸ್ಟಿಗೆ ಹೇಳಬೇಕು. ಅದು ಇವಾಗ ಮೋಸ್ಟ್ಲಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಾಸಿಯವರು ನಂಬರ್ಸ್ ಹೇಳ್ತಿದ್ದಾರೆ, ಡೈಲಾಗ್ಸ್ ಅಲ್ಲ. ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ಮೀ. ಥ್ಯಾಂಕ್ ಯು. 1 2 3 4ನ ಯಾವ ಥರ ಬೇರೆ ಆಲ್ಟರ್ನೇಟ್ ಲ್ಯಾಂಗ್ವೇಜಲ್ಲಿ ಆಲ್ಟರ್ನೇಟ್ ನಂಬರ್ಸ್ ಹೇಳಬೇಕು. 1 ಇಂಗ್ಲೀಷಲ್ಲಿ, 2 ಕನ್ನಡದಲ್ಲಿ, 3 ಇಂಗ್ಲೀಷಲ್ಲಿ, 4 ಕನ್ನಡದಲ್ಲಿ, 10ವರೆಗೂ. 1 ಯಾ 2 ಎಸ್ 3 ತಿರ್ಗಾ ಕನ್ನಡನೇ ಬಂತು. ಸೊ ಕನ್ನಡ ಹಂಗೆ. ಇನ್ನೊಂದು ಚಾನ್ಸ್ ಸರ್. 1 2 3 4 ಓ ಲವ್ಲಿ 5. ಓಕೆ, ತಿರ್ಗಾ ಕನ್ನಡ ಇಂಗ್ಲೀಷೇ ಬಂದ. ಸೊ ಇದು ನಮ್ಮ ಮಾಸ್ತಿ ಸರ್. ಆ್ಯಂಡ್ ನಮ್ಮ ಚಿತ್ತಾರ ಓದುಗರಿಗೆ ಏನಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಪ್ಲಸ್ ಚಿತ್ತಾರವ್ರಿಗೆ ಏನಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ ಸರ್? 15 ಇಯರ್ಸ್ ಚಿತ್ತಾರದ ನಿಜಕ್ಕೂ ಇದು ಸಾಧನೆಯ ಹಾದಿ. 15 ವರ್ಷ ಯಾವುದೇ ಒಂದು ಸಂಸ್ಥೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ಥರ ನಮ್ಮ ಚಿತ್ರರಂಗದಲ್ಲಿ ಒಂದು ಅವ್ರದ್ದೇ ಆದ ಒಂದು ಛಾಪು ಮೂಡಿಸಿರೋದು. ಸೊ ಇದಕ್ಕೆ ನಾನು ವಿಶೇಷವಾದ ಅಭಿನಂದನೆ ತಿಳಿಸ್ತೀನಿ. ಮತ್ತು ಚಿತ್ತಾರ ಓದುಗರು ಯಾವಾಗಲೂ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾನೆ ಬಂದಿದ್ದಾರೆ. ಮತ್ತು ಚಿತ್ರರಂಗಕ್ಕೆ ಅದನ್ನು ಓದ್ಕೊಂಡು ಹೆಜ್ಜೆ ಆಗ್ತಾ ಬಂದಿದ್ದಾರೆ. ಪ್ರೇಕ್ಷಕರಾಗಿ ಬಂದಿದ್ದಾರೆ, ವೀಕ್ಷಕರಾಗಿ ಬಂದಿದ್ದಾರೆ, ಕಲಾವಿದರಾಗಿ ಬಂದಿದ್ದಾರೆ. ಸೊ ಚಿತ್ತಾರ ಮ್ಯಾಗ್ಝೈನ್ಗೆ ಮತ್ತು ಚಿತ್ತಾರ ಓದುಗರಿಗೆ ಅಭಿನಂದನೆ ತಿಳಿಸ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಡೈಲಾಗ್ಸನ್ನು ಬರೆದು ನಮ್ಮ ಇಡೀ ಕರ್ನಾಟಕನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡೋಗಿ. ಆ್ಯಂಡ್ ವಿ ಆಲ್ ಲವ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್.